ಸಾರ ಸುಖವನು ಈಗ ರಾಜ್ಯವ ಪರಮಾಗಿಹುದೇ. ಸಾರ ಸುಖವನು ಈಗ ರಾಜ್ಯವ ಪರಮಾಗಿಹುದೇ. ಮೇರೆ ಮೆರೆಯುತ್ತೆ ಧೀರನಾಗುತ್ತೆ, ಮೇರೆ ಮೆರೆಯುತ್ತೆ ಧೀರನಾಗುತ್ತೆ. ಶೂರರಂ ಸುರರಾಜನಂತಿರೆ ರಾಜ್ಯಭಾರ ರಚನೆಯಂತಿಹುದೋ ವರಮಂತ್ರಿ ಶೇಖರನೇ. ಮಂತ್ರಿ ಆ ಪ್ರಭು, ಚಂಡ ಭಾನುವೆ ನಂತೆ ನಾನಿರೆ ಮಂಡಲಾಧಿಪನು. ಮಂತ್ರಿ ಆ ಪ್ರಭು, ಚಂಡ ಭಾನುವೆ ನಂತೆ ನಾನಿರೆ ಮಂಡಲಾಧಿಪನು. ಪುಂಡ್ರರಂ ಕಡಿ ಕಂಡ್ರೆ ಸೋತ್ತಲೆ, ಪುಂಡ್ರರಂ ಕಡಿ ಕಂಡ್ರೆ ಸೋತ್ತಲೆ. ಧೀರ ವೀರನಂತೆ ಮೆರೆಯುವೆ ರಾಜ್ಯಭಾರ ರಚನೆಯಂತಿಹುದೋ ವರಮಂತ್ರಿ ಶೇಖರನೇ. ಮಂತ್ರಿ ಆ ಪ್ರಭು, ನಮ್ಮ ರಾಜ್ಯದ ರಾಜ್ಯಭಾರ ಕ್ರಮವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸು. ವಿಜ್ಞಾಪಿಸುವಿರ ಪ್ರಭು. ರಾಜೇಶೋವರ ಕೇಳ ಜನರು ರಾಜಧರ್ಮ ಮೇರದೇರು. ಆ ಪ್ರಭು, ಮಂತ್ರಿ ರಾಜೇಶೋವರ ಕೇಳ ಜನರು ರಾಜಧರ್ಮ ಮೇರದೇರು. ರಾಜ ರಾಜ ಪೂಜ ತೇಜ, ರಾಜ ರಾಜ ಪೂಜ ತೇಜ. ರಾಜಧರ್ಮ ಮೇರದೇರು. ರಾಜೇಶೋವರ ಕೇಳ ಜನರು ರಾಜಧರ್ಮ ಮೇರದೇರು. ಆ ಪ್ರಭು, ಮಂತ್ರಿ ಕಾಲ ಕಾಲಕ್ಕೆ ಮಳೆಯು ಬೀಳುತ್ತೆ, ಪ್ರಜೆಗಳೆಲ್ಲರೂ ಸೌಖ್ಯದೇರು. ಕಾಲ ಕಾಲಕ್ಕೆ ಮಳೆಯು ಬೀಳುತ್ತೆ, ಪ್ರಜೆಗಳೆಲ್ಲರೂ ಸೌಖ್ಯದೇರು. ರಾಜ ರಾಜ ಲಾಲಿಸಯ್ಯ, ರಾಜ ರಾಜ ಲಾಲಿಸಯ್ಯ. ಏನ ಹೇಳಲಿ ನಿಮ್ಮ ಸಿರಿಯ. ರಾಜೇಶೋವರ ಕೇಳ ಜನರು ರಾಜಧರ್ಮ ಮೇರದೇರು. ಮಹಾಪ್ರಭು, ಮಂತ್ರಿ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಬಹಳ ಭಕ್ತಿಯಿಂದ ಕಾಲ ಕಳೆಯುತ್ತಾ ಸುಖ ಸೌಖ್ಯದಿಂದಿರುವರು ಪ್ರಭು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿನ್ನ ಪೀಠವನ್ನು ಮಂಡಿಸು. ಸೈನ್ಯಾಧೀಕ್ಷಣೆ. ಪ್ರಭು, ಪೇಳೈ ಸೈನ್ಯಾಧಿನಾಥನೆ ನಮ್ಮ ಸೈನ್ಯದ ರೀತಿಯ ಪೇಳೈ. ಸುತ್ತಲಿರುವುದಿಹ ಶತ್ರು ರಾಜರು, ಸುತ್ತಲಿರುವುದಿಹ ಶತ್ರು ರಾಜರು. ಮತ್ತೆ ನಮಗೆ ಮಿತ್ರರಾಗಿ
ಚಿತ್ತಾರವನಿತ್ತು ಗೋಪರೇ ಪೇಳೈ ಸೈನ್ಯಾಧಿನಾಥನೆ ನಮ್ಮ ಸೈನ್ಯದ ರೀತಿಯ ಪೇಳೈ. ಸೈನ್ಯಾಧೀಕ್ಷರೇ, ಮಹಾಪ್ರಭು, ನಮ್ಮ ಸೈನ್ಯದ ಬಲಾಬಲವನ್ನು ತಿಳಿಸು. ಜ್ಞಾಪಿಸುವೆನು. ಲಾಲಿ ಚೆನ್ನಯ್ಯ ವಾಕ್ಯವನ್ನಿದು ಬುಬ್ಬ ಲಾಲಿ ಚೆನ್ನಯ್ಯ. ಬುಬ್ಬ ಲಾಲಿ ಚೆನ್ನಯ್ಯ ವಾಕ್ಯವನ್ನಿದ ಬುಬ್ಬ ಲಾಲಿ ಚೆನ್ನಯ್ಯ. ಮತ್ತು ಜರ್ಪ ಸೈನ್ಯ ಎತ್ತ ಪದರು ಬಿಡದೆ ಮತ್ತು ಜರಿಪ ಸೈನ್ಯ ಎತ್ತ ಪದರು ಕತ್ತಿಯಿಂದ ನಾನು ಕತ್ತರಿಸುತ್ತಿದ್ದರು. ಬುಬ್ಬ ಲಾಲಿ ಚೆನ್ನಯ್ಯ ವಾಕ್ಯವನ್ನಿದ ಬುಬ್ಬ ಲಾಲಿ ಚೆನ್ನಯ್ಯ. ತಂಡ ತಂಡ ರೂಪ ಮಂಡಗಳ ಬಾಚುತ್ತ ತಂಡ ತಂಡ ರೂಪ ಮಂಡಗಳ ಬಾಚು ಚಂಡ ಪ್ರಚಂಡ ಬರಿಂದನ ಗಂಗರೈ ಬುಬ್ಬ ಲಾಲಿ ಚೆನ್ನಯ್ಯ ವಾಕ್ಯವನ್ನಿದ ಬುಬ್ಬ ಲಾಲಿ ಚೆನ್ನಯ್ಯ. ಮಹಾಪ್ರಭು, ನಮ್ಮ ಸೈನ್ಯವು ಶತ್ರು ಪಡೆಗಳನ್ನು ಅಡಗಿಸುತ್ತು ಸಿಂಹಪ್ರಾಯವಾಗಿ ಜಯಂಕರಿಸಿದವರು ಒತ್ತಾಯ ಪಡೆ. ಬೇಷ್, ಬಹಳ ಸಂತೋಷ ಮಂತ್ರಿಯೇ. ಬೇಷ್, ಬಹಳ ಸಂತೋಷ ಮಂತ್ರಿಯೇ. ಮಹಾಪ್ರಭು, ಸೈನ್ಯಾಧೀಕ್ಷನೇ, ಮಹಾಪ್ರಭು, ದರೆಯೊಳ್ಳು ಪ್ರಭುವೆಂದು ನಾ ಪುರವನ್ನು ನಾನಾಳುತ್ತೆ. ದರೆಯೊಳು ಪ್ರಭುವೆಂದು ನಾ ಪುರವನ್ನು ನಾನಾಳುತ್ತೆ. ವರ ಸಚಿವ ಸೈನ್ಯಾಧಿಪರಿರುವ ತನಕ ಹರುಷವಾನಂತೆನೋ ಹರುಷವಾನಂತೆನೋ ಹರುಷವಾನಂತೆನೋ. ಹಿತವಂತರೆ ನಿಮ್ಮಯ ಹಿತವಾಕ್ಯವ ಲಾಲಿಸೆ. ಹಿತವಂತರೆ ನಿಮ್ಮಯ ಹಿತವಾಕ್ಯವ ಲಾಲಿಸೆ. ಅತಿಶಯ ಪೆಸರನ್ನು ಪಡೆದಿಹೆ ನಾನು, ಅತಿಶಯ ಪೆಸರನ್ನು ಪಡೆದಿಹೆ ನಾನು. ಹರುಷವಾನಂತೆನೋ ಹರುಷವಾನಂತೆನೋ ಹರುಷವಾನಂತೆನೋ. ಬೇಷ್ ಬೇಷ್, ಬಹಳ ಸಂತೋಷ. ನಿನ್ನಂತಹ ಚತುರನಾದ ಮಂತ್ರಿಯು, ಇಂತಹ ಅಸಹಾಯಶೂರನಾದ ಸೈನ್ಯಾಧೀಕ್ಷನು ನನ್ನ ರಾಜ್ಯದಲ್ಲಿರುವಾಗ ನನಗೂ ನನ್ನ ರಾಜ್ಯಕ್ಕೂ ಯಾವುದೇ ಕುಂದು ಕೊರತೆಗಳು ಬರಲಾರವು. ಬಹಳ ಸಂತೋಷ. ನಿಮ್ಮ ಪೀಠಗಳನ್ನು ಮಂಡಿಸಿರಿ. ಆಗಬಹುದು. ಬಲಭದ್ರ ಮಹಾರಾಜರಿಗೆ ಜಯವಾಗಲಿ. ಸೇವಕನೇ, ಸಮಾಚಾರವೇನು? ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು ಪ್ರಭು. ಏನು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನು ಬರುತ್ತಿರುವನೇ? ಅಗದು ಪ್ರಭು. ಬರಲಿ, ಬಹಳ ಸಂತೋಷ. ಆತನನ್ನು ಸಕಲ ರಾಜ ಮರ್ಯಾದೆಯಿಂದ ಆಸ್ಥಾನಕ್ಕೆ ಕರೆತನ್ನಿ. ಅಪ್ಪಣೆ ಪ್ರಭು. ಗುರುದೇವರಿಗೆ ವಂದಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಭದ್ರಾಸನಲ್ಲಿ ಕುಳಿತುಕೋ. ಆಗಬಹುದು ಗುರುದೇವ. ಮಂತ್ರಿಯೇ, ಪ್ರಭು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನ ಮನಸ್ಸು ಸಂತೋಷಪಡಿಸಲು ಒಂದು ನರ್ತನವನ್ನು ಏರ್ಪಡಿಸು. ಅಪ್ಪಣೆ ಪ್ರಭು. ಯಾರಲ್ಲಿ ನಮ್ಮ ರಾಜ ನರ್ತಕಿಯರನ್ನು ಬರಮಾಡಿ. ಅಂದದ ಶಿಲೆಯರೆಡು ತಲೆ ದಾಟಿವೆ, ಅಂದದ ಶಿಲೆಯರೆಡು ತಲೆ ದಾಟಿವೆ. ಅದರ ಪನ್ನೀರ ಪರಿಮಳ ಹೂಬಿರು. ಅಂದದ ಶಿಲೆಯರೆಡು ತಲೆ ದಾಟಿವೆ, ಅದರ ಪನ್ನೀರ ಪರಿಮಳ ಹೂಬಿರು. ಅಂದದ
ಎರಡು ನಲಿ ದಾಟಿವೆ ಮೋಹಿನಿ ಎನ್ನುವುದು ಇವಳ ಸರಲ್ಲವೇ ಮನಮೋಹ ತುಂಬಿದ ಚೆಲುವಲ್ಲವೇ ಮೋಹಿನಿ ಎನ್ನುವುದು ಇವಳ ಸರಲ್ಲವೇ ಮನಮೋಹ ತುಂಬಿದ ಚೆಲುವಲ್ಲವೇ ನಾಯಕನೇ ನಿನಗೆ ಈ ಹೂವಲ್ಲವೇ ನಾಯಕನೇ ನಿನಗೆ ಈ ಹೂವಲ್ಲವೇ ನಾಯಕನೇ ನಿನಗೆ ಈ ಹೂವಲ್ಲವೇ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ಎನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ಅಂದದ ಶಿಲೆಯೆರಡು ನದಿ ದಾಟಿವೆ ಸಾಸ ಸಾಸ ಪದ ಸಾಸ ಸಾಸ ಪದ ಸಾಸ ಸಾಸ ದ ಪದ ದ ರೀರಿ ರೀರಿ ದಸ ರೀರಿ ರೀರಿ ದಸ ಗಾರಿ ಗಾರಿ ಸರಿ ಸಾಸ ಸಾ ಸಾಸ ಪದ ಸಾಸ ಪದ ಸಾಸ ದ ಪದ ದ ದ ರೀರಿ ದಸ ರೀರಿ ದಸ ಗಾರಿ ಗಾರಿ ಸರಿ ಸಾ 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 ಗ ಪದ ಪಗರಿ ಗ ಗ ಗ ಪದ ಸರಿ ಗರಿ ಸರಿ ಸಾ 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 ಮಂತ್ರಿ ಪದ ಸರಿ ಗರಿ ಸರಿ ಸಾ 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 ದ ಸಕ ಪಗ ದ ದ ಪದ ಪಗರಿ ಪ ಪಗ ಪಗರಿ ಸರಿ ಗ ಪದ ಸಾ 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 ದ ಸ ದ ಪಗ ದ ದ ಪದ ಪಗರಿ ಪ ಪ ಪಗರಿ ಸರಿ ಗ ಪದ ಸಾ ಗ ಗ ರಿ ಗ ಪ ಪ ಗ ಪದ ಸ ಗ ಪದ ಸ ಗ ಪದ ರಿ ಗ ಪದ ಸ ಗ ಪದ ಸ ಗ ಪದ ರಿ ಗ ಪದ ಸ ಗ ಪದ ಸ ಗ ಪದ ಮುತ್ತಿನ ಮಾಲೆಯ ಕಟ್ಟಿ ಕಟ್ಟಿ ಹಾಗೆ ಆಸೆಯ ತುಂಬಿದ ತುಂಬಿಯ ರೀತಿ ತಾನೊಂದು ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಸಂಗೀತದ ಸ್ವರಗೀತೆ ಹಾಡುತ್ತಾ ನಲಿವುದು ತಾನೊಂದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು ಹಾಡುತ್ತಾ ಬರುವುದು ತುಂಬಿಯ ನೆರಳಿ 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 ಅಂದದ ಶಿಲೆಯರಡು ನದಿ ದಾಟಿವೆ ಅದರ ಪನ್ನೀರ ಪರಿಮಳ ಹೂವಿರಿ ಅಂದದ ಶಿಲೆಯರಡು ನಲಿ ದಾಟಿವೆ ನಲಿ ದಾಡಿವೆ ನಲಿ ದುರ್ಯೋಧನ
ಹಸ್ತಿನಾವತಿಯಲ್ಲಿ ಗಾಂಧಾರಿ ಮಾತೆ ಮತ್ತು ಧೃತರಾಷ್ಟ್ರ ಮಾವನವರು ಕ್ಷೇಮದಿಂದಿರುವರೇ? ಗುರುದೇವ, ತಮ್ಮ ಆಶೀರ್ವಾದ ಅನುಗ್ರಹದಿಂದ ಎಲ್ಲರೂ ಕ್ಷೇಮದಿಂದಿರುವರು ಗುರುದೇವ. ಹಾಗಾದರೆ ಈಗ ಬಂದ ಸಮಾಚಾರವೇನು? ಗುರುದೇವ, ನಮಗೂ ಪಾಂಡವರಿಗೂ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದಕ್ಕಾಗಿ ತಮ್ಮನ್ನು ಕರೆದುಕೊಂಡು ಹೋಗಿ ವಿಜಯವನ್ನು ಸಂಪಾದಿಸಲು ಬಂದಿರುವೆನು ಗುರುದೇವ. ಏನು, ನಿಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದೇ? ಹೌದು ಗುರುದೇವ. ಹಾಗಾದರೆ ನೀನು ಕೃಷ್ಣನ ಬಳಿಗೆ ಹೋಗಿದ್ದ ವಿಚಾರವೇನಾಯಿತು? ಗುರುದೇವ, ನಾನೇನೋ ಕೃಷ್ಣನ ಬಳಿಗೆ ಬಹು ರಹಸ್ಯವಾಗಿ ಹೋದೆನು. ಆದರೆ ಈ ವಿಚಾರ ಅರ್ಜುನನಿಗೆ ಹೇಗೆ ತಿಳಿಯಿತೋ ಏನೋ. ನಾನು ಹೋಗುವುದಕ್ಕೂ ಆತನು ಬರುವುದಕ್ಕೂ ಒಂದೇ ಆಯಿತು. ಅರ್ಜುನನು ಕೃಷ್ಣನನ್ನು ಅಪೇಕ್ಷಿಸಿದನು, ನಾನು ತಮ್ಮನ್ನು ಮತ್ತು ತಮ್ಮ ಸೈನ್ಯವನ್ನು ಅಪೇಕ್ಷಿಸಿದನು ಗುರುದೇವ. ದುರ್ಯೋಧನ ಒಳ್ಳೆಯ ಕೆಲಸವನ್ನೇ ಮಾಡಿದೆ. ಆದರೆ ನಾನೇ ಬೇರೆ, ಕೃಷ್ಣನೇ ಬೇರೆ ಆದದ್ದು ಅಸಂಘಟಿತವಾಯಿತಲ್ಲ. ಗುರುದೇವ, ತಾವು ತಮ್ಮ ಆಲಾಯುಧವನ್ನು ಹಿಡಿದು ರಣಕ್ಷೇತ್ರದಲ್ಲಿ ನಿಂತರೆ ತಮ್ಮನ್ನು ಜಯಿಸಬಲ್ಲ ವೀರರು ಧೀರರು ಈ ಚತುರ್ದಶ ಭವನಗಳಲ್ಲಿ ಅದಾರಿಹರು ಗುರುದೇವ. ದುರ್ಯೋಧನ, ಹಾಗಾದರೆ ನಿನಗೆ ಜಯವು ಖಚಿತ. ಭಯವನ್ನು ಬಿಡು, ಭಯವನ್ನು ಬಿಡು ನೀ ಕೌರವ ಭೂಪ. ಭಯವನ್ನು ಬಿಡು ನೀ ಕೌರವ ಭೂಪ. ರಣದೊಳು ರಿಪುಗಳ ಜಯಿಸು ಪ್ರತಾಪ. ಭಯವನ್ನು ಬಿಡು ನೀ ಕೌರವ ಭೂಪ. ನಾಳಿನ ಸಮರದೆ ಪಾಂಡವ ಸೈನ್ಯವ ಸೋಲಿಸಿ ನಾನು ಜಯವನ್ನು ತರುವೆ. ನಾಳಿನ ಸಮರದೆ ಪಾಂಡವ ಸೈನ್ಯವ ಸೋಲಿಸಿ ನಾನು ಜಯವನ್ನು ತರುವೆ. ಭಯವನ್ನು ಬಿಡು ನೀ ಕೌರವ ಭೂಪ. ರಣದೊಳು ರಿಪುಗಳ ಜಯಿಸು ಪ್ರತಾಪ. ಭಯವನ್ನು 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 ಬಿಡು ನೀ ಕೌರವ ಭೂಪ. ದುರ್ಯೋಧನ, ನಾಳಿನ ಯುದ್ಧದಲ್ಲಿ ನಿನ್ನ ಯುದ್ಧವೆಂದು ಭಾವಿಸದೆ ನನ್ನ ಯುದ್ಧವೆಂದು ಭಾವಿಸಿ ರಣಕ್ಷೇತ್ರದಲ್ಲಿ ನಿನಗೆ ಜಯವನ್ನು ಸಂಪಾದಿಸಿ ಕೊಡುವೆನು. ನೀನು ಶಲ್ಯನ ಸಮೇತ ಸೈನ್ಯವನ್ನು ಕರೆದುಕೊಂಡು ನಡೆ, ಅನಂತರ ನಾನು ಬರುವೆನು. ಅಪ್ಪಣೆ ಗುರುದೇವ, ನಾನಿನ್ನು ಬರುವೆನು. ನಿನಗೆ ಮಂಗಳವಾಗಲಿ, ಹೋಗಿ ಬಾ. ಮದ್ದಾನೆಯ ಬಲವುಳ್ಳ ಬಲರಾಮ ದೇವರು ಮತ್ತು ಅವರ ಸೈನ್ಯವು ನನ್ನ ಪಕ್ಷವನ್ನು ವಹಿಸಿತು. ಇದು ನನ್ನ ಭಾಗ್ಯೋದಯವೇ ಸರಿ. ಎಲವೆಲವೋ ದ್ವಿತೀಯ ಪಾಂಡವ, ಉಕ್ಕಿಯರಿಯುತ್ತಿರುವ ಭೀಕರ ಸಮಾರಂಭದಲ್ಲಿ ಈ ನನ್ನ ಉಕ್ಕಿನ ಗದೆಯು ನಿನ್ನ ಒಡಲನ್ನು ಬಗೆಯಲು ಸದಾ ಸಿದ್ಧವಾಗಿರುವುದು. ಈ ಅಖಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಿರಬೇಕು. ಹಸ್ತಿನಾವತಿಯ ರತ್ನ ಸಿಂಹಾಸನ ಸದಾ ನನ್ನ ಅಧೀನದಲ್ಲಿರಬೇಕು. ನವರತ್ನ ಖಚಿತವಾದ ರಾಜಮುಕುಟವು ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದು ಫಲಿಸಬೇಕಾದರೆ ಕಾದು ನೋಡಲೇಬೇಕು ಕುರು ಪಾಂಡವರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯೋಧವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಆ ಪಾಂಡವ ಸೈನ್ಯ. ಓಯ್ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮ ತಿಳಿಬಿಡು ಖ್ಯಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರ. ಖ್ಯಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವ
ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನ ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಪಾರ್ಥನ ಶಿರ ಆರಿಸುವ ವೀರಗಣ್ಣನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ ಇದು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಮೋಹಾದ ದಾರಗಳು ಗಣಮಾನವ ಜನ್ಮವು ಭೂಮಿಯುತ್ತಲಿರುವುದು ಮೋಹಾದ ದಾರಗಳು ಮೋಹಾದ ದಾರಗಳು ನಾನಶೀಲರಿಗೆಲ್ಲ ಜ್ಞಾನದ ಮದವೇರಿ ಜ್ಞಾನಶೀಲರಿಗೆಲ್ಲ ಜ್ಞಾನದ ಮದವೇರಿ ಪಾಪ ಪುಣ್ಯಗಳೆಲ್ಲ ಬಯಲಾಗಿರುವುದು ಪಾಪ ಪುಣ್ಯಗಳೆಲ್ಲ ಬಯಲಾಗಿರುವುದು ಮೋಹದ ತಾರಗಳು ಗಣಮಾನವ ಜನ್ಮವು ಭೂಮಿಯುತ್ತಲಿರುವುದು ಮೋಹದ ತಾರಗಳು ಮೋಹದ ತಾರಗಳು ಸಜ್ಜನರೆಲ್ಲರೂ ದುರ್ಜನರೊಡಗೂಡಿ ಸಜ್ಜನರೆಲ್ಲರೂ ದುರ್ಜನರೊಡಗೂಡಿ ಮಾಯಾ ಮೋಹಕ್ಕೆ ಮರುಳಾಗಿ ಹರೋ ಮಾಯಾ ಪಾಶಕ್ಕೆ ಮರುಳಾಗಿ ಹರೋ ಧರ್ಮದ ನೆಪದಿಂದ ಧರ್ಮದ ನೆಪದಿಂದ ಧರ್ಮ ಪಾಪಿಗಳನ್ನು ಧರ್ಮದ ನೆಪದಿಂದ ಧರ್ಮ ಪಾಪಿಗಳನ್ನು ನಿರ್ಮೂಲ ಮಾಡುವೆ ಧರ್ಮವ ಬೆಳಗುವೆ ನಿರ್ಮೂಲ ಮಾಡುವೆ ಧರ್ಮವ ಬೆಳಗುವೆ ಮೋಹದ ತಾರಗಳು ಗಣಮಾನವ ಜನ್ಮವು ಭೂಮಿಯುತ್ತಲಿರುವುದು ಮೋಹದ ತಾರಗಳು ಮೋಹದ ತಾರಗಳು ಈ ಪ್ರಪಂಚದ ವ್ಯಾಪಾರವನ್ನು ನೋಡಿದರೆ ದಿನ ದಿನಕ್ಕೂ ಅತಿಶಯವು ಹೆಚ್ಚುತ್ತಲೇ ಇರುವುದು. ವಿವೇಕವನ್ನು ಹೇಳಿದ ದುರ್ಯೋಧನನು ನನ್ನ ಮೇಲೆ ಕುಪಿತನಾಗಿ ಅಣ್ಣನ ಸಹಾಯವನ್ನು ಪಡೆದು ಹೋಗಿರುವುದು. ಅಣ್ಣನಾಗಲೇ ಸೈನ್ಯವನ್ನು ಸಿದ್ಧಗೊಳಿಸುತ್ತಿರುವುದು. ಈ ಸಮಯವನ್ನು ಅರಿತು ನನ್ನ ಮಾಯಾಶಕ್ತಿಯಿಂದ ಒಂದು ಗೋವನ್ನು ನಿರ್ಮಿಸಿ ಅಣ್ಣನು ಬಹಿರ್ಭೂಮಿಗೆ ಹೋಗುವ ಸಂದರ್ಭದಲ್ಲಿ ಆತನಿಗೆ ತೊಂದರೆಯನ್ನುಂಟು ಮಾಡಿ ಆತನಿಂದಲೇ ಮರಣಗೊಂಡಂತೆ ನಟಿಸಿ ಮಹಾಚಿಂತೆಗೆ ಗುರಿಪಡಿಸಿದರೆ ಪಾಪ ಪರಿಹಾರ್ಥಕ್ಕೆಂದು ನನ್ನಲ್ಲಿಗೆ ಬರುವನು. ಅದು ಅಣ್ಣನಾಗಲೇ ಬರುತ್ತಿರುವನು. ಯೋಗಮಾಯೆ ಜಾಗೃತಳಾಗು, ಬೇಗ ಪಶುರೂಪವನ್ನು ಧರಿಸಿ ಅಣ್ಣನನ್ನು ಹಿಂಬಾಲಿಸು. ಇದೇನು ಈ ಗೋವು ನನ್ನನ್ನೇ ಹಿಂಬಾಲಿಸಿ ಬರುತ್ತಿರೋದಲ್ಲ. ಹೇ 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 ಅಯ್ಯೋ ವಿಧಿಯೇ! ಅಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ.
ಕೋಪದಲೇ ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲೇ ಕೊಂದ ಪಾಪವ ತೊಲಗುವ ಪರಿಯ ಕಾಣೆನು ಈ ಜಗದಿ ಅಯ್ಯೋ ಕಾಣೆನು ಈ ಜಗದಿ ಅಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಮೋಸಕ್ಕೆ ಒಳಗಾದೆ ಜೀವಿಸಲಾರೆ ಇಂತಹ ಪಾಪಕ್ಕೆ ಗುರಿಯಾದೆ ಜೀವಿಸಲಾರೆ ಇಂತಹ ಪಾಪಕ್ಕೆ ಗುರಿಯಾದೆ ಏನ ಮಾಡಲೆ ಯಾರ ಕೇಳಲೆ ಇದಕಾಲೋಚನೆಯ ಅಯ್ಯೋ ಇದಕಾಲೋಚನೆಯ ಅಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಮೋಸಕ್ಕೆ ಒಳಗಾದೆ ಅಯ್ಯೋ ವಿಧಿಯೇ ಅಯ್ಯೋ ವಿಧಿಯೇ ನಿರ್ನಿಮಿತ್ಯವಾಗಿ ಗೋಹತ್ಯೆಯ ಪಾಪಕ್ಕೆ ಗುರಿಯಾದೆನಲ್ಲ ಮುಂದೇನು ಗತಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ಯಾರೊಂದಿಗೆ ಹೇಳಿಕೊಳ್ಳಲಿ ಏಕೆ ಚಿಂತಾಕ್ರಾಂತನಾಗಿರುವೆ ಸಾತ್ಯಕಿ ಏನೆಂದು ಹೇಳಲಿ ಈ ದಿನ ನನಗೆ ಗೋಹತ್ಯೆಯ ಪಾಪವು ಪ್ರಾಪ್ತವಾಗಿರುವುದು ಅದಕ್ಕಾಗಿ ಚಿಂತಿಸುತ್ತಿರುವೆನು ಏನು ನೀವು ನಿಜವಾಗಿಯೂ ಗೋಹತ್ಯೆ ಮಾಡಿರುವೆಯಾ ಹೌದು ಸಾತ್ಯಕಿ ಈ ಪಾಪವನ್ನು ಪರಿಹರಿಸಲು ಮೊದಲು ಪ್ರಯತ್ನಿಸು ಬಲಭದ್ರದೇವ ಇದಕ್ಕೆ ಶಾಸ್ತ್ರವನ್ನು ಬಲ್ಲವರಾರು ನಮ್ಮ ಶ್ರೀಕೃಷ್ಣ ಪರಮಾತ್ಮನು ಕೇಳು ಆತನಿಗೆ ತಿಳಿಯದ ಶಾಸ್ತ್ರವು ಯಾವುದಿರುವುದು ಹಾಗಾದರೆ ಜಾಗ್ರತೆಯಾಗಿ ಹೋಗಿ ನಮ್ಮ ಕೃಷ್ಣನನ್ನು ಕರೆದುಕೊಂಡು ಬಾ ಆಗಬಹುದು ಅಗ್ರಜನಿಗೆ ವಂದಿಸುವುದು. ಕೃಷ್ಣ ನಿನಗೆ ಮಂಗಳವಾಗಲಿ. ಅಣ್ಣ, ನನ್ನನ್ನು ಕರೆಸಿದ ಕಾರಣವೇನು? ಏಕಣ್ಣ ಈ ರೀತಿ ಚಿಂತಿಸುತ್ತಿರುವಿರಿ? ಕೃಷ್ಣ, ಏನೆಂದು ಹೇಳಲಿ, ನಾನು ಈ ದಿನ ಈ ಮಾರ್ಗವಾಗಿ ಜಲವನ್ನು ತೆಗೆದುಕೊಂಡು ಬರುತ್ತಿರುವಾಗ ಒಂದು ಸಣ್ಣ ಗೋವು ನನ್ನನ್ನೇ ಹಿಂಬಾಲಿಸಿತು. ಅದನ್ನು ಒಂದು ಸಣ್ಣ ಕಲ್ಲಿನಿಂದ ಬೆದರಿಸಿದ ಮಾತ್ರಕ್ಕೆ ಅದು ಸಾವನ್ನಪ್ಪಿತು. ಕೃಷ್ಣ, ಅದಕ್ಕಾಗಿ ಚಿಂತಿಸುತ್ತಿರುವೆನು. ಏನು ಗೋಹತ್ಯೆ? ಶಿವ ಶಿವ, ನಮ್ಮ ವಂಶಕ್ಕೆ ಕ್ಷೀಣ, ಮಹಾಪಾಪ, ಅತಿ ಭಯಂಕರ. ಅಣ್ಣ ಕೃಷ್ಣ, ಇದಕ್ಕೆ ಶಾಸ್ತ್ರ ಪುರಾಣವೇನೆಂದರೆ, ಇಂದಿನಿಂದ 21 ದಿವಸ ಭೂ ಪ್ರದಕ್ಷಿಣೆ ಮಾಡುತ್ತಾ ಪುಣ್ಯ ಕ್ಷೇತ್ರಗಳಲ್ಲಿ ಸಂಚರಿಸಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿದರೆ ಪಾಪ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ಹೀಗೆ ಮಾಡಲು ನಿನಗೆ ಸಾಧ್ಯವೇನಣ್ಣ? ಏಕೆ ಸಾಧ್ಯವಿಲ್ಲ ಕೃಷ್ಣ. ನಿನ್ನ ಮಾತಿನಂತೆ ನಾನು ಈ ದಿನವೇ ಭೂ ಪ್ರದಕ್ಷಿಣೆಗೆ ಹೊರಡುವೆನು. ನೀನು ಮಾತ್ರ ರಾಜ್ಯದ ವಿಚಾರದಲ್ಲಿ ಎಚ್ಚರನಾಗಿರು. ಆಗಬಹುದು ಅಣ್ಣ. ಇದೇನು ಬಲಭದ್ರದೇವ, ಈಗ ತಾನೇ ಆ ದುರ್ಯೋಧನಿಗೆ ಸಹಾಯ ಮಾಡುವೆರೆಂದು ಹೇಳಿ ಕಳುಹಿಸಿ ಈಗ ನೀನು ಭೂ ಸಂಚಾರಕ್ಕೆ ಹೊರಟರೆ ಆ ದುರ್ಯೋಧನನ ಗತಿ ಏನು? ಸಾತ್ಯಕಿ, ಆ ದುರ್ಯೋಧನ ಗೊಡವೆ ನನಗೇತಕ್ಕೆ? ನನಗೊದಗಿರುವ ವಿಪತ್ತನ್ನು ಪರಿಹರಿಸಿಕೊಂಡರೆ ಸಾಕು. ಕೃಷ್ಣ, ನಾನಿನ್ನು ಬರುವೆನು. ನೀನು ಮಾತ್ರ ರಾಜ್ಯದ ವಿಚಾರದಲ್ಲಿ ಎಚ್ಚರನಾಗಿರು. ಆಗಬಹುದು ಅಣ್ಣ. ಕೃಷ್ಣ, ಏನಪ್ಪ ನಿನ್ನ ಮಾಯೆ? ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ನೆನೆವೆನು ದೇವಾ. ಕೃಷ್ಣ ಪರಮಾತ್ಮ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ.
ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ಧ್ಯಾನ ಗೋಚರ ಗಾನ ವಿಹಾರಿ ಧ್ಯಾನ ಗೋಚರ ಗಾನ ವಿಹಾರಿ ಆನಂದವ ಮನಗಾನಂದವ ಆನಂದವ ಮನಗಾನಂದವ ತರುವುದು ನಿನ್ನಯ ಧ್ಯಾನ ತರುವುದು ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ ಶಾಂತಕಾರ ಧ್ಯಾನ ಗೋಚರ ಶಾಂತಕಾರ ಧ್ಯಾನ ಗೋಚರ ನಿತ್ಯ ನಿರಂಜನ ಸಾಧ್ಯ ಸ್ವರೂಪ ನಿತ್ಯ ನಿರಂಜನ ಸಾಧ್ಯ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ ನಿನ್ನ ಮಾಯೇ ನಿನ್ನ ಮಾಯೇ ನಿನ್ನ ಕೃಷ್ಣ ಕಷ್ಟವಯ್ಯ ನಿನ್ನ ಸಹವಾಸ ಇಲ್ಲ ಸಲ್ಲದ ಆರೋಪವನ್ನೆಲ್ಲ ಆ ಬಲಭದ್ರ ದೇವನ ಮೇಲೆ ತಂದೊಡ್ಡಿ ಆತನನ್ನು ಭೂಪ್ರದರ್ಶನೆ ಕಳಿಸಿರುವೆ ನಿನ್ನನ್ನು ನಂಬುವುದಾದರೂ ಹೇಗೆ ಇನ್ನು ನಿನ್ನನ್ನೇ ನಂಬಿದ ನಮ್ಮಳ ಗತಿ ಏನು ಮಾಡುವೆಯೋ ಎಂದು ನೆನೆಸಿಕೊಂಡರೆ ಭಯವಾಗುತ್ತಿರುವುದಯ್ಯ ಸಾತ್ಯಕ್ಕೆ ನಾನು ನಿರಾಯುಧನಾಗಿ ಪಾಂಡವರ ಕಡೆ ಅಣ್ಣನು ಹಲಾಯುಧನಾಗಿ ಕೌರವರ ಕಡೆ ನಿಂತು ಉಭಯ ಪಕ್ಷದವರು ಹೋರಾಡುವಾಗ ಅಣ್ಣನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕಾಗಿ ಹೀಗೆ ಮಾಡಿದೆ. ನಿನಗೆ ಭಯವೇಕೆ ನಡೆ, ನಾನೀಗಲೇ ಹಸ್ತಿನಾವತಿಗೆ ಹೋಗಿ ಆ ದುರ್ಯೋಧನನಿಗೆ ಕೆಲವು ಬುದ್ಧಿವಾದಗಳನ್ನು ಹೇಳಿ ಬರುವೆನು. ಆಗಬಹುದು ಪರಮಾತ್ಮ. ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ, ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬಿಡವೋ. ಪರಮಾತ್ಮ
ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ ಕೃಷ್ಣ ಪರಮಾತ್ಮ ಪಂಚ ಪಾಂಡವರ ಪತ್ನಿಯಾಗಿದ್ದರೂ ಸಹ ಏನನ್ನು ಮೆಚ್ಚಿರುವ ಮುಡಿಯನ್ನು ಕಟ್ಟಿಸೋರು ಯಾರೂ ಇಲ್ಲದಾಯಿತೆ. ಏಕೆ ದೇವ, ನಿಮಗಾದ್ರೂ ಈ ನಿಮ್ಮ ಸಹೋದರಿಯ ಕಷ್ಟವೇ ಏನು ಎಂಬುದು ಅರಿವಾಗುತ್ತಿಲ್ಲವೇ? ಎಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸು ತಂದೆ, ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು ದೇವ. ಏನಿದು ವ್ಯಸನದಿಂದಿರುವೆಲ್ಲ? ಕಾರಣವೇನು? ಕಾರಣವಿನ್ನೇನು? ನೀವುಗಳು ನನ್ನ ಪತಿಗಳಾಗಿರುವಾಗ ಕಾಡಿನ ವಾಸವು ಪರರ ಸೇವೆಯು ಇಷ್ಟರಲ್ಲಿ ಕಾಲ ಕಳೆಯಬೇಕಾಯಿತು. ಇನ್ನು ಈ ದ್ರೌಪದಿಯು ಜೀವಿಸಿ ಫಲವಾದರೂ ಏನು? ಏಕೆ ಚಿಂತಿತೆ ದ್ರೌಪದ ನಂದಿನೇ? ಅದೇಕೆ ಚಿಂತಿತೆ ದ್ರೌಪದ ನಂದಿನೇ? ಭಯವ ಬಿಡು ಪಾಂಚಾಲಿ ಪರಮ ಶತ್ರುನೇ. ಏಕೆ ಚಿಂತಿತೆ ದ್ರೌಪದ ನಂದಿನೇ? ದುರದಿ ದುರುಳ ಕುರಿಪತಿ ಆತ್ಮನ ಗುರುವೆ ಮುದದಿಂದ, ದುರದಿ ದುರುಳ ಕುರುಪತಿಯ ಮಗನುರಿಗೆ ಮುದದಿಂದ ಕಡುಮದ ನರವರನ್ನು ವಧಿಸದ ಬಿಡ ದುರದಲೇ. ಕಡುಮದ ನರವರನ್ನು ವಧಿಸದ ಬಿಡ ದುರದಲ್ಲಿ ಕಡು ತಟ್ಟಿ ಹುಡಿಗುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ಕಡೆ ತಟ್ಟಿ ಹುಡಿಗುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿತೆ ದ್ರೌಪದ ನಂದಿನೇ? ಭಯವ ಬಿಡು ಪಾಂಚಾಲಿ ಪರಮ ಶತ್ರು
ಹೃದಯವನ್ನೇ ಸೀಳುವೆ ನೋಡಿ ಕಟ್ಟಿ ಕುಡಿಕೊಟ್ಟಿ ಎದೆಮೆಟ್ಟಿ ನಿಲ್ಲುವೆ ಕಟ್ಟಿ ಕುಡಿಕೊಟ್ಟಿ ಎದೆಮೆಟ್ಟಿ ನಿಲ್ಲುವೆ ಏಕೆ ತಿಂದಿದೆ ದ್ರೌಪದ ನಂದಿನೆ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ ಏಕೆ ತಿಂದಿದೆ ದ್ರೌಪದ ನಂದಿನೆ ದ್ರೌಪದ ನಂದಿನೆ ದ್ರೌಪದ ನಂದಿನೆ ದೇವಿ ಸಾಕು ನಿಲ್ಲಿಸು ಈ ನಿನ್ನ ಬಿರುನುಡಿಗಳನ್ನು ಹಿಂದೆ ನಿನಗೊದಗಿದ ವಿಪತ್ ಪರಂಪರೆಯನ್ನು ಪರಿಹರಿಸಿ ಕಾಪಾಡಿದವರ ಈ ಪ್ರಚಂಡ ಭೀಮಸೇನಲ್ಲವೇ ನೆರೆದ ಸಭಾ ಮಾಧ್ಯಮದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾತನಾಡಬಾರದು ನಾವು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಹೇಳಿ ಎಂದು ಭಾವಿಸಿದ್ಯಾ ದೇವಿ ಸಪ್ತ ದೀಪವು ವ್ಯರ್ಥವಾದರೂ ಸರಿಯೇ ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳ ಗತಿ ಕೆಂದು ಬಂದಾದರೂ ಸರಿಯೇ ಭೀಮಸೇನನ್ನು ಮಾಡಿದ ಪ್ರತಿಜ್ಞೆ ಎಂದಿಗೂ ಬದಲಾಗದು ಹಾಗೊಂದು ವೇಳೆ ನನ್ನ ಸಹೋದರರು ಅಗ್ರಜನ ಅಭಿಪ್ರಾಯವಂತೆ ನಡೆಯುವುದೇ ಆದರೆ ಒಂದೇ ನಾನು ಈ ಗದೆಯನ್ನು ಧರಿಸಿ ಅಸ್ತಿರಾವತಿಯನ್ನು ಪ್ರವೇಶಿಸಿ ದುರ್ಗುಲದ ಕೆಳಗಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡೇ ಬರುವೆನೋ. ಅಬ್ಬಬ್ಬಾ, ಎಂತಹ ಮಾತು, ಅದೆಂತಹ ಮಾತು ಪ್ರಾಣೇಶ್ವರ. ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು ತಾವೇ ಅಲ್ಲವೇ ದೇವಿ ಎಂದಿಗೆ ರಂಗದ ಮಧ್ಯದಲ್ಲಿ ನಿಂತು ಆ ದುಶ್ಯಾಸನ ವಕ್ತೃತ್ವವನ್ನು ಬಗೆದು ಆ ದರ್ಪಿತ ದುರ್ಯೋಧನ ರಾಜಕಿರಣವನ್ನು ಈ ನನ್ನ ಎಡಗಾಲಿನಿಂದ ಒದ್ದು 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 ಪುಡಿ ಪುಡಿ ಮಾಡಿ ಎಂದಿಗೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನೋ ಅಂದಿನ ನನ್ನ ಮಗಳು ಅದುವರೆಗೂ ಈ ನಿನ್ನ ಮಗಳಿಗೆ ಮಾತು ಅನಾವಶ್ಯಕ ದೇವಿ, ಅನಾವಶ್ಯಕ. ಭಗ್ನ ಮಾಡಿದೇವಯ್ಯ ಧನ್ಯರಾದೆವು ನಾವು ಮಾನ್ಯರ ಕಾಯಯ್ಯ ಇನ್ನು ನಾ ಬೇಡುವೆನು ಕರುಣಿಸಿ ಕಾಯೋ ಕೃಷ್ಣ ಸಹೋದರರಾದ ಭೀಮಾರ್ಜುನರೇ, ಕೌರವನ ಕಪಟದ್ಯುತ್ಯದಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವುಗಳು ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನಿರ್ವಿಘ್ನವಾಗಿ ಮುಗಿಸಿದ್ದೆವು. ಆದರೆ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಶಾಂತಿ ಸಂಧಾನದಿಂದ ಪಡೆಯಬೇಕೆಂಬುದೇ ನನ್ನ ಅಭಿಮತ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು?
ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಗುಣವನ್ನ ನನ್ನ ಆಜ್ಞೆಗೆ ಪ್ರತಿ ಉತ್ತರವಾಗಿ ನುಡಿವೆನೆಂದು ಭಾವಿಸಬೇಡಿ. ವಂಚಕರ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾದ ನನ್ನ ಮನಸ್ಸೆರುವು ಸಪ್ತ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತ ದೀಪೋದ್ವಾರ ನವೋ ಮಾರ್ಗವೇ ಚಲಿಸಬಹುದು, ಆದರೆ ಧರ್ಮವನ್ನು ನುಂಗಿದ ಗುರುಕುಲವನ್ನು ತಲೆ ಎತ್ತಲು ಮಾತ್ರ ಬಿಡುವುದಿಲ್ಲ. ಜನ್ಮದಾಂಧರ ಶಿರಗಳ ಅರಿಸಿ ತರಂಗಿಗೆ ಕೆಡುವ ಛಲವ, ಜನ್ಮದಾಂಧರ ಶಿರಗಳ ಅರಿಸಿ ತರಂಗಿಗೆ ಕೆಡುವ ಛಲವ, ಶಿರಗಳ ತೇರಿ ತೋರುವ ರಣದ ದೀಪ ಪರಾಕ್ರಮ. ಕೌರವರ ಶಿರಗಳ ತೇರಿ ತೋರುವ ರಣದ ದೀಪ ಪರಾಕ್ರಮ. ಎನ್ನಯ ಕ್ರೋಧವ ಸಾಧಿಸಬಿಡಲೆ, ಎನ್ನಯ ಕ್ರೋಧವ ಸಾಧಿಸಬಿಡಲೆ. ದ್ರೌಪದಿ ಪ್ರತಿಜ್ಞೆ ಜೀವಿಸುವೆ, ದ್ರೌಪದಿ ಪ್ರತಿಜ್ಞೆ ಜೀವಿಸುವೆ, ದ್ರೌಪದಿ ಪ್ರತಿಜ್ಞೆ ಜೀವಿಸುವೆ. ಜನ್ಮದಾಂಧರ ಶಿರಗಳ ಅರಿಸಿ ಧರಣಿಗೆ ಕೆಡುವ ಛಲವ, ಧರಣಿಗೆ ಕೆಡುವ ಛಲವ, ಧರಣಿಗೆ ಕೆಡುವ ಛಲವ. ಅಗ್ರಜ, ಭರತ ವಂಶದಲ್ಲಿ ಜನಿಸಿದ ಮಾತ್ರಕ್ಕೆ ತನ್ನ ಸಮನ ಯಾರು ಇಲ್ಲವೆಂದು ಹೀಗಿದ ದುಚ್ಚೋಮಾನ ದಕ್ಷತೆಯನ್ನು ಕಂಡಿಸಿಬಿಡಲು ಈ ಪಾಂಡವರೇನು ಬಲಹೀನರಲ್ಲ. ಅವರಂತೂ ಛಲವಂತರೇ ಆದರೆ ಕೋಟ್ಯಾಧಿಕರಾರು ಬಂದು ಸಾಟಿಲ್ಲದೆ ಆ ದುರುಳ ಕೌರವರ 99 ಸಾವಿರ ರಕ್ತವನ್ನು ಕಾಲು ರೂಪಾಯಿಯಲ್ಲಿ ಕುಡಿತಾರೆ. ಅದಕ್ಕಾಗಿ ಯುದ್ಧವಾಗಬೇಕೆಂಬುದೇ ನನ್ನ ಅಭಿಮತ. ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಅಣ್ಣ, ಧರ್ಮ ಮಾರ್ಗ ತತ್ಪರರಾದ ತಮ್ಮ ಆಜ್ಞೆಗೆ ವಿರುದ್ಧವಾಗಿ ನಡೆಯುವುದಿಲ್ಲ, ಆದರೆ ಕಳ ವಿರೋಧಿಗಳ ಕೃತಕಗಳನ್ನು ಬಿಡುವುದಿಲ್ಲ. ನಿಮ್ಮ ಸತ್ಯ ವಾಕ್ಯ ಪರಿಪಾಲನೆಯೇ ನಮ್ಮ ಉದ್ದೇಶವಾದರೂ ಅಣ್ಣ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ನಾಶರಾಗಬೇಡಿ ಸಹೋದರರೇ. ಸಹಸ್ರ ವರ್ಷಗಳಿಂದ ಮಾಡಿದ ತಪಸ್ಸಿನ ಫಲವು ವ್ಯರ್ಥವಾದರೆ ಅದನ್ನು ಗಳಿಸಲು ಯುಗಗಳೇ ಕಳೆದರೂ ಸಾಧ್ಯವಿಲ್ಲ. ಆದ್ದರಿಂದ ಈಗ ನಮಗೆ ಉಳಿದಿರುವುದು ಸಹನೆ ಮತ್ತು ಶಾಂತಿ. ಶಾಂತಿ ಇನ್ನು ಬಿಟ್ಟಿಲ್ಲವೇ ಅಣ್ಣ? ಉಚಿತವಾದ ಭ್ರಾಂತಿ. ಯಾರಾಗಿನ ಮನೆಯಲ್ಲಿ ನಮ್ಮವರನ್ನು ಸುಳೆತ್ತಿಸಿನಾಗಲು ನಿಮಗೆ ಶಾಂತಿ. ದರ್ಪದ ಕುಡುಕಿ ತೆಗೆದು ಬಣ್ಣದರ ಚಂಡವನ್ನು ತುಳಿದು ಮುಷ್ಟಿ ಮಾತ್ರದಲ್ಲೇ ಮೂಜಗವನ್ನೇ ಜಯಿಸಬಲ್ಲ ಸಿಂಹ ಬಾಹುಬಲವುಳ್ಳ ಈ ಪಾಂಡವರು ಆ ದಾಯಗಳಿಗಾದ ಪುಣ್ಯಕರೋರ ಚಿನ್ನ ಮಿತ್ತಾದಿ ದೇವನ್ನು ಈಡಾಡುವುದು ಬಿಡುವುದಣ್ಣ. ಪಾಂಡವರ ಮಣ್ಣು ಮಾನ ಮಣ್ಣು ಪಾಲಾಗುವ ಮುನ್ನ ನಡೆಯಲಿ ಭಯಂಕರವಾದ ಯುದ್ಧ. ಇದುವರೆಗೂ ನಿಮ್ಮ ಧರ್ಮದ ಕಥೆಗೆ ಒಳಪಟ್ಟು ನಾವು ಪಟ್ಟ ಕಷ್ಟವೇ ಸಾಕು, ಇನ್ನು ನಾನು ಸಹಿಸುವುದಿಲ್ಲ. ಈಗೇನು ಮಾಡಲಿ? ಸಹೋದರರ ಇಚ್ಛೆಯಂತೆ ನಡೆಯಲಿ ಅಥವಾ ಈ ಭರತ ಭೂ ಮಾತೆಯನ್ನು ರಕ್ತದ ಕಡಲಲ್ಲಿ ಮುಳುಗಿಸಲಿ? ನನಗೊಂದೂ ತೋರದಂತಾಗಿದೆ. ಏ ಕೃಷ್ಣ, ವಾಸುದೇವ, ದೀನ ದಯಾನಿಧಿ, ದರುಶನ ತೋರಬಾರದೆ? ಪರಮಾತ್ಮ, ಈ ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ಮಂಗಳವಾಗಲಿ. ಪರಮಾತ್ಮ, ಈ ಭೀಮಸೇನನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿ ಇಂದಿಗೆ ದರ್ಶನವಿತ್ತೆಯ. ದೇವದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನಿನ್ನ ಹೊಗಳಿಕೆಯ ಮಾತುಗಳು ಹಾಗಿರಲಿ. ಮುಂದೆ ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಸಮರವನೊಲ್ಲನೆಯ ಸಿರಿ ಸಂಪದದ
ಪದವರೆಯ ಧರಿಸನೆಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿ ಮಿಂಡೆನ್ನ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯನ್ನು ವೀಕ್ಷಿಸಿ ಸಹಿಪೆನೆ ಇತದಿ ತೆರಳು ತಂದಿಗೆ ಹಾಪದೊಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ ಪರಮಾತ್ಮ ಕಾಳಗ ಗೈ ಓದು ಅಸಮತವೇ ನಗೆ ಕಾಳಗ ಗೈ ಓದು ಅಸಮತವೇ ನಗೆ ಚಾಳಿಸಬೇಡೆನ್ನ ಬೇಡುವೆ ದೇವ ಚಾಳಿಸಬೇಡೆನ್ನ ಬೇಡುವೆ ದೇವ ಶಾಂತಿಯಿಂದಲೇ ರಾಜ್ಯವ ಪಡೆವ ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ ಅಂದವ ಮಾಡೆಂದು ಬೇಡುವೆ ದೇವ ಸಮರದಿಂದ ಒದಗುವ ಪಾಪದ ಫಲವೇಗೆ ಸಮರದಿಂದ ಒದಗುವ ಪಾಪದ ಫಲವೇಗೆ ಕದನವು ಬೇಡವೋ ದೇವ ದೇವ ಕದನವು ಬೇಡವೋ ದೇವ 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 ಕೃಷ್ಣ ಕೃಷ್ಣ ಪರಮಾತ್ಮ ಅಸ್ಥಿರವಾದ ರಾಜ್ಯ ದಾಸೆಗಾಗಿ ಅಪಾರ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಬರದ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಲೆಗಳನ್ನು ಆ ದಾವಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ನೀನೇ ಹೇಳು. ಅಂದರೆ ಉಭಯ ಪಕ್ಷದವರು ಶಾಂತಿಯಿಂದ ಬಾಳುವುದು ಕ್ಷೇಮವಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ನೀವೇ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಾನ ಮಾಡಿಕೊಂಡು ಬರಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಆದರೇನು ಮಾಡುವುದು? ಯುದ್ಧ ನಡೆದುದಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ನಿನ್ನ ಅಭಿಪ್ರಾಯವೇನು? ಧರ್ಮಸಮ್ಮತವೇ ಆದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಕೊಟ್ಟು ಧರ್ಮದ ಕದ್ದು ಬೃಹದಾಕಾರ ಕೋಟೆಯಂತೆ ಭದ್ರವಾಗಿ ಬಳಸುತ್ತದೆ. ಅದನ್ನು ಕಲಸಿ ಮುಂದುವರೆದರೆ ಈ ಭ್ರಾತೃವೆಂಬ ಮಮಕಾರ ಪಾಶವು ನಮ್ಮನ್ನು ಬಂಧಿಸಿದೆ. ಧಿಕ್ಕಾರವಿರಲಿ ನಮ್ಮ ಹೇಳಿ ಜನ್ಮಕ್ಕೆ. ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ಪರಮಾತ್ಮ, ಅಗ್ರದನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟದೇವಗಳಾದವು. ಅದನ್ನು ತೊಲಗಿಸೋಣವೆಂದರೆ ಭ್ರಾತೃವೆಂಬ ಮುಖಕಾರದ ಪಟ್ಟು ನಮ್ಮನ್ನು ಮುಂಬರ ಬಿಡುತ್ತಿಲ್ಲ. ಸುರಬೇಕು ನಮ್ಮ ಈ ಹೇಳಿ ಜನ್ಮವನ್ನು. ಅರ್ಜುನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಮಹಾಪರಾಕ್ರಮಶಾಲಿಗಳಾದ ಭೀಮಾರ್ಜುನರೇ ಸಂಧಿ ಒಪ್ಪಿಕೊಂಡ ಮೇಲೆ
ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತನ್ನು ಮೀರಿ ನಡೆಯುವಂತಿಲ್ಲ. ತಂಗಿ ದೃಪದನಂದಿನಿ, ಏಕಮ್ಮ ಈ ರೀತಿ ಖಿನ್ನಳಾಗಿರುವೆ? ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲ. ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ ವೇಣುಲೀಲಾ ಪ್ರವೀಣ ಸಿರಗುಡ್ಡಿ ಬೇಡಿದರು ತೋರದಿ ಹೇಗೋ ತೋರದಿ ಹೇಗೆ ನೀ ಕರುಣ ಕೃಷ್ಣ ಕೃಷ್ಣ ಮೇರೆ ದಾಸ ಭಾಗಣನೆ ದುರುಳ ಗುರುರಾತ್ರಿ ಮೇರೆ ದಾಸ
ಧರ್ಮ ಎಂದು ಹಂಬಲಿಸುತ್ತಾರೆ. ಕೈ ಹಿಡಿದ ಧರ್ಮಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿ. ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಓಹೋ, ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನ ತಿಂದು ಆ ಭಂಡ ಬಕನನ್ನು ಕೊಂದ ಗಂಡ. ನಿಮಗೇಕೆ ಬೇಕು ಈ ಘಟಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ ಹಿಡಿದು ಪಾಕಶಾಲೆಗೆ ಹೋಗಿ. ನೀವು ನನ್ನ ಪತಿಯೇ? ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರನಿಗೆ ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ನಾಚಿಕೆಯಾಗುವುದಿಲ್ಲವೇ ನಿಮಗೆ? ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ಗುರುಳದು ಶಾಸನನು ಸೀರೆಗೆ ಸೆಳೆವಾಗ, ಗುರುಳದು ಶಾಸನನು ಸೀರೆಗೆ ಸೆಳೆವಾಗ, ಗುರುಳದು ಶಾಸನನು ಸೀರೆಗೆ ಸೆಳೆವಾಗ, ಗುರುಳದು ಶಾಸನನು ಸೀರೆಗೆ ಸೆಳೆವಾಗ ಮಾಡಿದ ಬಂಧವ ಮರೆತಿಹರೆ ನೀವು, ಮಾಡಿದ ಬಂಧವ ಮರೆತಿಹರೆ ನೀವು. ಪ್ರಾಣೇಶ್ವರ, ಪ್ರಾಣೇಶ್ವರ, ದೇವಿ ಛೀ! ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಪಾಂಚಾಲಿ ಛೀ! ನಿಮಗೆ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ. ಕರ್ಣನ ಶಿರವ ಧರಿಗಿಡ ಹೂವೆಗೆಂದು, ಕರ್ಣನ ಶಿರವ ಧರಿಗಿಡ ಹೂವೆಗೆಂದು, ಕರ್ಣನ ಶಿರವ ಧರಿಗಿಡ ಹೂವೆಗೆಂದು, ಕರ್ಣನ ಶಿರವ ಧರಿಗಿಡ ಹೂವೆಗೆಂದು ಮಾಡಿದ ಬಂಧವ ಮರೆತಿಹರೆ ನೀವು, ಮಾಡಿದ ಬಂಧವ ಮರೆತಿಹರೆ ನೀವು, ಮಾಡಿದ ಬಂಧವ ಮರೆತಿಹರೆ ನೀವು. ಪ್ರಾಣೇಶ್ವರ, ದೇವಿ ಪ್ರಾಣೇಶ್ವರ, ದೇವಿ ಛೀ! ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ವೃದ್ಧ ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು
ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ತಂಗಿ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದಾದರೆ ಈ ದ್ರೌಪದಿಯ ಅಭಿಪ್ರಾಯವೇ ಒಂದಾಯಿತಲ್ಲ, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗಾಯಿತೆಂದು ಹೇಳಿದನಷ್ಟೇ. ಹೇಳಿದ್ದನ್ನು ನೀನು ಕೇಳಿದಿಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರ ಪತಿಗಳಲ್ಲವೇನು? ಅವರೇ ಅದನ್ನು ಪರಿಹರಿಸಲಿ. ಅದಕ್ಕೂ ಈ ಪ್ರಚಂಡ ವಿಧನಿಗೂ ಯಾವ ಸಂಬಂಧವೂ ಇಲ್ಲ. ಯಾವ ಸಂಬಂಧವಿಲ್ಲ? ಸಂಬಂಧವಿಲ್ಲದೆ ಅಂದು ತುಂಬಿದ ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುತ್ತ ನೆನುತಂ ಗನಗದ ದಂಡದಿ ಪಾಪಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುತ್ತ ನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ದಂಬದ ನುಡಿಗಳ ನುಡಿದು ಭಾವ ವಾಸುದೇವ ಮರೆತೆಯೋ ಮರೆತು ಮಲಗಿ ನಿದ್ರೆಯೊಳಗಿಹೆಯೋ ಹಿಡಿಂಬ ಮನೋ ಬಿರುಗುಡಿ ಕಣ್ಣೀರ ಕರೆಯದಿರುವಲ್ಲದೆ ನಿನ್ನ ಒಂದು ಹನಿ ಕಣ್ಣೀರಿನ ಬದಲಾಗಿ ಹೆಣ್ಣುಗಳ ಕಣ್ಣಲ್ಲಿ ಬಿಡಿ ಶಾಸ್ತ್ರ ಕಂಬನಿಯನ್ನೇ ಕರೆಸಿದೆ. ಕಾಲವೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಾಲಾಕಿ ಕೂರು ಸಮುದ್ರವಾಸನದ ತರುವ ದುರ್ಯೋಧನ ದುಶ್ಯಾಸನ ದುಷ್ಟ ಕೀಟಗಳ ಭಾಗ್ಯದು ದುಶ್ಯಾಸನನ ಒಡ ಗುಡಿಗುಟ್ಟಿ ಪಾದಕ್ಕೆ ದುರ್ಯೋಧನ ತಡೆಯ ಕಟ್ಟಿಸುವೆ ಈ ನಿನ್ನ ಬಿರುಗುಡಿಯ ಒಳಗಿರು ನೀವೆದಯ. ಓ ನರಕ ಮರ್ದನ, ಕೇಳೆಲ್ಲ ಅಭಿಪ್ರಾಯವ. ಕಾರ್ಮೋಡ ನಡುಗಿ ನಡುಗಿ ಜನರಲ್ಲಿ ಗುಡುಗಿ 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 ಕಾರ್ಮೋಡ ನಡುಗಿ ನಡುಗಿ ಜನರಲ್ಲಿ ಗುಡುಗಿ ಗುಡುಗಿ ಗುರುವರ ಶಿರವನ್ನು ಕಡಿಯದ ಬಿಡಣ, ಗುರುವರ ಶಿರವನ್ನು ಕಡಿಯದ ನರಗಿದ ಹಂತದಲ್ಲಿ ಮೊಳಗಿದ ಬಿಡೆಯವ, ನರಗಿದ ಹಂತದಲ್ಲಿ ಮೊಳಗಿದವೆ. ಗುರುಕುಲವ ಕಳೆದಿರುವೆ, ಗುರುಕುಲವ ಕಳೆದಿರುವೆ. ದುರುಳ ಕೌರವರ ಪರಿಪರಿಯುವುದರಲ್ಲಿ, ದುರುಳ ಕೌರವರ ಪರಿಪರಿಯುವುದು ಕಾರ್ಮೋಡು ನಡುಗಿ ನಡುಗಿದಲ್ಲಿ ಈ ಭೂಮಿ ಗುಡುಗಿ ಗುಡುಗಿ ಪರಮಾತ್ಮ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಭೀಮಸೇನ, ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲು ಇರಿಸಿ ಕಳುಹಿಸಿದರೆ ಅದರ ವಿಷವು ಅಮೃತವಾದೀತೆ ಮರದೇ ಕೆರೆಯವಾ? ಬಾಲಾಚನಂ ಮೆಚ್ಚಿಸಿ ಪಡೆದನೆ ಪಾಶುಪಲಾಸ್ತ್ರವ ವಿಧ ವಿಧಾಸ್ತ್ರ ಪ್ರಯೋಗಗಳಿಸಿದನೆ ವಿಜಯವೆಂಬ ಪಸರೋ ಹರಿಗಳನ್ನು ಹತಗೈಯಲ್ಲಿ ಅಮಿತೋತ್ಸಾಹದಿಂದಿಹ ಹರಿಗಳನ್ನು ಹತಗೈಯಲ್ಲಿ ಅಮಿತೋತ್ಸಾಹದಿಂದಿಹ ಅನುಜರನು ಈ ಪುರಿ ನೋಯಿಪುದು ಕರವ ಧರ್ಮಜಗೆ ಕೃಷ್ಣ
ಉಂಟು ಮಾಡಿದ ಆ ಪಾಷಂಡಿಗಳೊಡನೆ ಸಂಧಿಯೇ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಕವಾಗಿ ಉಳಿಯಬೇಕಾದ್ರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಸಹೋದರರು ಸಂಧಿಗೊಪ್ಪಿಕೊಂಡರು ಅವರ ಅಂತರಂಗದಲ್ಲಿನ ಜ್ವಾಲೆಯು ದಗದಗನೆ ಎತ್ತಿ ಉರಿಯಲಾರಂಭಿಸಿದೆ. ಅದನ್ನು ದಮನ ಮಾಡಿಕೊಳ್ಳಲು ಶಕ್ತಿ ಇಲ್ಲದೆ ಈ ರೀತಿ ಬಳಲುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಇದೊಂದು ಸಾರಿ ಆದರೂ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಾನ ಮಾಡಿಕೊಂಡು ಬರಬೇಕೆಂದು ಕೊನೆಯದಾಗಿ ತಮ್ಮಲ್ಲಿ ಪ್ರಾರ್ಥಿಸುವೆನು. ಧರ್ಮನಂದನ, ನಿನ್ನ ಆತ್ಮತೃಪ್ತಿಗಾದರೂ ಈ ಸಂಧಿಯ ಪ್ರಸ್ತಾಪವು ನಡೆಯಲೇಬೇಕು. ಭೀಮಾರ್ಜುನರ ಕ್ರೋಧಾಗ್ನಿ ಜ್ವಾಲೆಯು ಹಾರಲೇಬೇಕು. ತಂಗಿ ದೃಪದ ಸುತಿಯ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು. ಅದರಿಂದ ಎಲ್ಲರಿಗೂ ಸೌಖ್ಯ. ಅದಕ್ಕಾಗಿಯೇ ನಾಳಿನ ಕುರುಸಭೆ ಆಗಬಹುದು ಪರಮಾತ್ಮ. ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿದೆ. ಈಗ ಬಿಚ್ಚಿರುವ ಈ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಲ್ಲವೇ ಅಣ್ಣ? ಹಾಗೇ ಆಗಲಿ, ನೀನು ಚಿಂತಿಸಬೇಡ ತಂಗಿ. ಹಾಗೇ ಹೋಗುವುದೇ ಅಣ್ಣ. ಕೃಷ್ಣ 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 ಹೇ ಮಾಧವ ಮಹಿಮಾ ಪೂರ್ಣ ಜನ ಪೂಜಿತ ಪುಣ್ಯ ಚರಣ ಮಾಧವ ಮಹಿಮಾ ಪೂರ್ಣ ಜನ ಪೂಜಿತ ಪುಣ್ಯ ಚರಣ ಮಾಧವ. ವನಮಾಲಿ ವೈಕುಂಠ ನಿವಾಸ ವನಮಾಲಿ ವೈಕುಂಠ ನಿವಾಸ ಭಕ್ತ